ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಪ್ರತಿಷ್ಠೆಯ ಮಿನಿವಾರ್ನಲ್ಲಿ ಯಾವ್ಯಾವ ಅಭ್ಯರ್ಥಿಗೆ ಸಿಕ್ಕಿದೆ ಮತಭಿಕ್ಷೆ? ಕುಸುಮ ಕಣ್ಣೀರು, ಮುನಿರತ್ನ ಆಣೆಯಲ್ಲಿ ಮತದಾರ ಕರಗಿದ್ಯಾರಿಗೆ? ಡ್ರಂಕಿಣಿಯರಿಬ್ಬರು ಇನ್ನು 6 ತಿಂಗಳು ಜೈಲಲ್ಲೇ ಕಾಲ ಕಳಿಬೇಕಾ? ಇದೆಲ್ಲವನ್ನ ನೋಡೋಣ. ಪ್ರತಿಷ್ಠೆಯ ಮಿನಿವಾರ್ನಲ್ಲಿ ಮತದಾನ ಮುಗಿದಿದ್ದು ಕುತೂಹಲ ಮೂಡಿಸಿದ ಮತದಾರರ ನಿರ್ಧಾರ. ಅಖಾಡದಲ್ಲಿರುವ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಶುರುವಾಗಿದ್ದೇಗೆ? ವೋಟಿಂಗ್ ವೇಳೆ ನಡೆದ ಕಾರ್ಯಕರ್ತರ ಫೈಟ್ ಹೇಗಿತ್ತು? ನೋಡೋಣ ಮಿನಿವಾರ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಶಿರಾ ಕ್ಷೇತ್ರದಲ್ಲಿ ಇಂದು ಬೈ ಎಲೆಕ್ಷನ್ ನಡೆದಿದ್ದು, 2 ಕ್ಷೇತ್ರಗಳು 3 ಪಾರ್ಟಿಗಳಿಗೂ ಪ್ರತಿಷ್ಠೆಯಾಗಿದೆ. ಆರ್ಆರ್ ನಗರದಲ್ಲಿ ಬಿಜೆಪಿಯಿಂದ ಮುನಿರತ್ನ, ಜೆಡಿಎಸ್ನಿಂದ ಕೃಷ್ಣಮೂರ್ತಿ ಹಾಗೂ ಕಾಂಗ್ರೆಸ್ನಿಂದ ಕುಸುಮ ಅಖಾಡದಲ್ಲಿದ್ದು, ಮತದಾರರು ತಮ್ಮ ಮತ ಚಲಾಯಿಸಿದ್ರು. ಇವಿಎಂನಲ್ಲಿ ಮತದಾರರ ಭವಿಷ್ಯ ಭದ್ರವಾಗಿದೆ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತಗಟ್ಟೆಗಳ ಬಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ವಾಕ್ಸಮರವನ್ನೇ ನಡೆಸಿದ್ರು. ಕ್ಷೇತ್ರದ ಕೊನೆ ಮತದಾರರನ್ನ ಸೆಳೆಯಲು 3 ಪಕ್ಷದ ಕಾರ್ಯಕರ್ತರು ಹರಸಾಹಸ ಮಾಡಿದ್ರು. ಜ್ಞಾನಭಾರತಿ ವಾರ್ಡ್ನಲ್ಲಿ ಮತದಾರರನ್ನ ಉಳಿಸಲು ಕೊನೆ ಹಂತದ ಕಸರತ್ತು ನಡೆಸಿದ್ದು, ಈ ವೇಳೆ ಮಾತಿನ ಚಕಮಕಿ ನಡೆಯಿತು. ಆರ್ಆರ್ ನಗರ ಬೈ ಎಲೆಕ್ಷನ್ ಅಖಾಡದಲ್ಲಿನ ಮತದಾನದ ವೇಳೆ ಕುರುಡು ಕಾಂಚಾಣ ಸದ್ದು ಮಾಡಿದೆಯಂತೆ. ಬಿಜೆಪಿಯವರು ಹಣ ಹಂಚುತ್ತಿರುವುದಾಗಿ ಮಾಹಿತಿ ಬಂದಿತ್ತು. ಹೀಗಾಗಿ ಸ್ಥಳಕ್ಕೆ ಬಂದು ಅವರನ್ನು ವಾಪಸ್ ಕಳುಹಿಸಿದ್ದೇವೆ ಅಂತ ಆರ್ಆರ್ ನಗರ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಏಜೆಂಟ್ಗಳು ಒಂದೆಡೆ ಇದ್ರು. ಹೀಗಾಗಿ ಪೊಲೀಸರ ಗಮನಕ್ಕೆ ತಂದು ಟೇಬಲ್ ತೆರವುಗೊಳಿಸಲಾಯಿತು. ಶಿರಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಮತದಾನದ ಬಳಿಕ ಗ್ರಾಮಗಳಿಗೆ ತೆರಳಿ ಮತ ನೀಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಅಮ್ಮಾಜಮ್ಮಗೆ ಮತದಾರರು ಮಡಿಲು ತುಂಬಿದ್ದಾರೆ. ಗೌಡಗೆರೆ ಹೋಬಳಿ ನಾದೂರು ಪಂಚಾಯಿತಿ ಸೀಗಲಹಳ್ಳಿ ಮತಗಟ್ಟೆಗೆ ಭೇಟಿ ನೀಡಿದಾಗ ಗೆಲುವಿನ ಉಡುಗೊರೆ ಕೊಡುವುದಾಗಿ ಹೇಳಿ ಅರಿಶಿನ ಕುಂಕುಮ ಸೀರೆ ಮಡಿಲಕ್ಕಿ ಕೊಟ್ಟು ಸತ್ಕರಿಸಿದ್ರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದ ಉಪಚುನಾವಣೆ ವೇಳೆ ನಾನಾ ಎಡವಟ್ಟುಗಳು ನಡೆದವು. ವೋಟರ್ ಕಾರ್ಡ್ ಇದೆ, ಆದರೆ ಪಟ್ಟಿಯಲ್ಲಿ ಹೆಸರೇ ಇರಲಿಲ್ಲ. ಲಕ್ಕೇರಿಯ ರಾಜೀವ್ ಗಾಂಧಿ ನಗರದಲ್ಲಿ ಮತದಾರರ ಪಟ್ಟಿಯಲ್ಲಿ ಹಲವರ ಹೆಸರು ನಾಪತ್ತೆಯಾಗಿದೆ. ಒಂದೇ ಕುಟುಂಬದ ಹಲವು ಸದಸ್ಯರ ಹೆಸರು ನಾಪತ್ತೆಯಾಗಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಿದ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ, ಜೆಡಿಎಸ್ ಮತದಾರರ ಹೆಸರು ತೆರೆಯಲಾಗಿದೆ ಎಂದು ಆರೋಪಿಸಿದರು. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿನ ಮತದಾನದ ವೇಳೆ ಹಲವು ಮತದಾರರ ಹೆಸರೇ ನಾಪತ್ತೆಯಾಗಿದೆ. ರಾಜೀವ್ ಗಾಂಧಿ ನಗರದ ಸರ್ಕಾರಿ ಶಾಲೆಯ ಮತಗಟ್ಟೆಗಳಲ್ಲಿ ಮತದಾರರ ಹೆಸರು ಡಿಲೀಟ್ ಆಗಿವೆ. ಬೂತ್ ನಂಬರ್ 200, 200A, 214, 214A, 215, 215A ಮತದಾರರ ಹೆಸರು ಡಿಲೀಟ್ ಆಗಿದ್ದು, ಮತಗಟ್ಟೆಗಳ ಬಳಿ ಮತದಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತದಾನದ ವೇಳೆ ವೋಟರ್ ಲಿಸ್ಟ್ನಲ್ಲಿ ಹಲವರ ಹೆಸರೇ ಇಲ್ಲವಾಗಿತ್ತು. ಹೀಗಾಗಿ ಲಿಸ್ಟ್ನಲ್ಲಿ ಹೆಸರಿಲ್ಲದ ಕಾರಣ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮೌಂಟ್ ಕಾರ್ಮೆಲ್ ಕಾಲೇಜು ಮತಗಟ್ಟೆ ಬಳಿ ಅಧಿಕಾರಿಗಳ ವಿರುದ್ಧ ಲೋಪ ಖಂಡಿಸಿದ ಮತದಾರರು ಕಿಡಿಕಾರಿದರು. ಆರ್ಆರ್ ನಗರದಲ್ಲಿನ ಮತದಾನದ ವೇಳೆ ವೀಲ್ ಚೇರ್ ಇಲ್ಲದ ಕಾರಣ ಮತದಾನ ಮಾಡದೆ ದಂಪತಿ ವಾಪಸ್ ತೆರಳಿದ್ರು. ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗಿದ್ದೇ ತಡ ಬಿಬಿಎಂಪಿ ಸಿಬ್ಬಂದಿ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ರು. ನಡೆದುಕೊಂಡು ಹೋಗಲು ಸಾಧ್ಯವಾಗದ ಕಾರಣ ಮೌಂಟ್ ಕಾರ್ಮಲ್ ಶಾಲೆ ಮತಗಟ್ಟೆಯಲ್ಲಿ ದಂಪತಿ ವಾಪಸ್ ತೆರಳಿದ್ರು. ಮತಗಟ್ಟೆಯಲ್ಲಿ ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡೆಯಲು ಕೆಲ ಮುಂಜಾಗ್ರತೆ ವಹಿಸಬೇಕು. ಆದರೆ ಮತದಾನಕ್ಕೆ ಕೈ ಗ್ಲೌಸ್ ಕೊಡಲು ಕಂಜೂಸ್ತನ ಮಾಡಲಾಗಿದೆ. ಆರ್ಆರ್ ನಗರ ಕ್ಷೇತ್ರದ ಹಲವೆಡೆ ಕೇವಲ ಆರೋಗ್ಯ ಸಿಬ್ಬಂದಿ ಕೇವಲ ಸ್ಯಾನಿಟೈಸ್ ಮಾತ್ರ ಮಾಡ್ತಿದ್ರು. ಇನ್ನು ಕೆಲವೆಡೆ ಕೈ ಗ್ಲೌಸ್ ಡಿಸ್ಪೋಸ್ ಮಾಡಲು ವ್ಯವಸ್ಥೆ ಇಲ್ಲ. ಮತದಾನ ಮಾಡಲು ಕೊಟ್ಟ ಕೈ ಗ್ಲೌಸ್ ತೆಗೆದು ಕಸದ ಬುಟ್ಟಿಗೆ ಹಾಕಲು ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಯಿತು. ತಾನೇ ಅಖಾಡದಲ್ಲಿದ್ರೂ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಮತದಾನ ಮಾಡಿಲ್ಲ ಯಾಕೆ? ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತ ಚಲಾಯಿಸಿದ ವಿಐಪಿಗಳು ಯಾರ್ಯಾರು? ಕೊರೋನಾ ಸೋಂಕಿತರು ಮತದಾನ ಮಾಡಿದ್ದು ಹೇಗೆ? ನೋಡೋಣ ಮತಯುದ್ಧ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ಗೆ ಮತದಾನ ಮುಕ್ತಾಯವಾಗಿದೆ. ಬಿಜೆಪಿ ಅಭ್ಯರ್ಥಿ ಎಲ್ಲರೂ ಮತ ನೀಡಿ ಅಂತ ಮನವಿ ಮಾಡಿದ್ರು. ಆದ್ರೆ ಅವರಿಗೆ ಅವರೇ ಮತ ಹಾಕಲು ಅವರ ಕ್ಷೇತ್ರದಲ್ಲಿ ವೋಟ್ ಇರಲಿಲ್ಲ. ಟಿಟಿಡಿ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಮುನಿರತ್ನ, ಭಿಕ್ಷುಕ ಹಾಗೂ ರಾಜಕಾರಣಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಭಿಕ್ಷುಕ ಅಮ್ಮ ತಾಯಿ ಅಂತ ಹೇಳಿದ್ರೆ ನಾವು ಅಮ್ಮ ತಾಯಿ ಮತ ಹಾಕಿ ಅಂತೀವಿ ಅಂತ ಹೇಳಿದ್ರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತದಾನ ಬಿರುಸು ಪಡೆದುಕೊಂಡಿತ್ತು. ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಕೂಡ ಮತದಾನ ಮಾಡಿದ್ರು. ಜ್ಞಾನಭಾರತಿ ವಾರ್ಡ್ನ 304ನೇ ಮತಗಟ್ಟೆಗೆ ತೆರಳಿ ಹಕ್ಕು ಚಲಾಯಿಸಿದ್ರು. ಈ ವೇಳೆ ಕುಸುಮಾಗೆ ತಂದೆ ಹನುಮಂತರಾಯಪ್ಪ ಸೇರಿದಂತೆ ಹಲವು ಆಪ್ತರು ಸಾಥ್ ನೀಡಿದ್ರು. ಶಿರಾ ಕ್ಷೇತ್ರದ ಕುರುಬರ ರಾಮನಹಳ್ಳಿಯ ಮತಗಟ್ಟೆಯಲ್ಲಿ ಚುನಾವಣಾ ಸಿಬ್ಬಂದಿ ಪಿಪಿ ಕಿಟ್ ಧರಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಕಿಟ್ನಿಂದ ಫುಲ್ ಪ್ಯಾಕ್ ಆಗಿದ್ದ ಆಶಾ ಕಾರ್ಯಕರ್ತೆಯರು ಚುನಾವಣಾ ಕರ್ತವ್ಯಕ್ಕೆ ಅಣಿಯಾಗಿದ್ರು. ದೇಹದ ತಾಪಮಾನ ಹೆಚ್ಚಿದ್ದವರು ಮತಗಟ್ಟೆಗೆ ಆಗಮಿಸಿರುವುದು ವರದಿಯಾಗಿಲ್ಲ. ಆದರೂ ಮುನ್ನೆಚ್ಚರಿಕೆಯಾಗಿ ಪಿಪಿ ಕಿಟ್ ಧರಿಸಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗಿದ್ದು, ಇವರಿಗೆ ಸಂಜೆ 5 ರಿಂದ 6 ಗಂಟೆವರೆಗೆ ಮತದಾನ ಮಾಡಲು ಅವಕಾಶ ನೀಡಲಾಗಿತ್ತು. ಮತದಾನ ಮಾಡಲು ಕೇವಲ 27 ಜನ ಮಾತ್ರ ಒಪ್ಪಿದ್ರು. ಅದರಲ್ಲಿ 12 ಸೋಂಕಿತರು ಆಸ್ಪತ್ರೆಯಲ್ಲಿದ್ದಾರೆ. ಕೊನೆಗೆ 7 ಸೋಂಕಿತರು ಮಾತ್ರ ಪಿಪಿ ಕಿಟ್ ಹಾಕಿಸಿ ಮತದಾನ ಮಾಡಿಸಲಾಯಿತು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡದಲ್ಲಿ ಕೊರೋನಾ ಸೋಂಕಿತರಿಗೂ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ. ಕ್ಷೇತ್ರದಲ್ಲಿ 1800ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕಿದ್ದು, ಈಗಾಗಲೇ 148 ಸೋಂಕಿತರನ್ನ ಬಿಬಿಎಂಪಿ ಸಿಬ್ಬಂದಿ ಸಂಪರ್ಕಿಸಿದ್ದಾರೆ. ಆದರೆ ಕರೆ ಮಾಡ್ತಿದ್ದಂತೆಯೇ ನಮಗೆ ಜೀವ ಉಳಿಸಿಕೊಳ್ಳುವುದೇ ಚಿಂತೆ, ಅಂತಾದ್ರಲ್ಲಿ ಅಲ್ಲಿಗೆ ಬಂದು ವೋಟ್ ಹಾಕಬೇಕಾ ಅಂತ ಪಾಲಿಕೆ ಸಿಬ್ಬಂದಿಗೆ ಸೋಂಕಿತರು ಬೈದಿದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಭರ್ಜರಿ ಪ್ರಚಾರ ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಆರ್ಆರ್ ನಗರದ ಮೌಂಟ್ ಕಾರ್ಮಲ್ ಸ್ಕೂಲ್ಗೆ ಆಗಮಿಸಿದ ದರ್ಶನ್ ಮತದಾನ ಮಾಡಿದ್ರು. ವೋಟಿಂಗ್ ಮಾಡೋದನ್ನ ಮಿಸ್ ಮಾಡಬೇಡಿ, ಇದು ಎಲ್ಲರ ಕರ್ತವ್ಯ ಅಂತ ನಟಿ ಅಮೂಲ್ಯ ಹೇಳಿದ್ದಾರೆ. ಆರ್ಆರ್ ನಗರದಲ್ಲಿ ವೋಟ್ ಮಾಡಿದ ಬಳಿಕ ಮಾತನಾಡಿದ ಅಮೂಲ್ಯ, ಮತಗಟ್ಟೆಯಲ್ಲಿ ಚುನಾವಣಾ ಸಿಬ್ಬಂದಿ ಕೋವಿಡ್ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಈ ಸಲ ವೋಟಿಂಗ್ ಕಷ್ಟ ಅಂದುಕೊಂಡಿದ್ವಿ, ಆದ್ರೆ ಕೆಲವರು ವೀಲ್ ಚೇರ್ ನಲ್ಲಿ ಬಂದು ಮತ ಹಾಕ್ತಿದ್ದಾರೆ ಅಂತ ಅಮೂಲ್ಯ ಹೇಳಿದ್ರು. ಪತಿ ಜಗದೀಶ್ ಜೊತೆ ಮತ ಚಲಾಯಿಸಿದ್ರು. ಆರ್ಆರ್ ನಗರ ಕ್ಷೇತ್ರದಲ್ಲಿ ನಟಿ ಕಾರುಣ್ಯರಾಮ್ ಹಕ್ಕು ಚಲಾಯಿಸಿದ್ದಾರೆ. ಬಳಿಕ ಮಾತನಾಡಿದ ನಟಿ ಕಾರುಣ್ಯ, 2 ಬಾರಿ ವೋಟ್ ಮಾಡಿದ ಖುಷಿ ನನಗಿದೆ. ನಾನು ಉತ್ತಮ ವ್ಯಕ್ತಿಗೆ ವೋಟ್ ಮಾಡಿದ್ದೇನೆ. ಕೊರೋನಾ ಸೋಂಕಿತರಿಗೂ ಮತದಾನ ಮಾಡುವ ಅವಕಾಶ ಇದೆ. ಹೀಗಾಗಿ ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ಕಾರುಣ್ಯ ಮನವಿ ಮಾಡಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರಿದೆ. ಮತದಾರರು ಜೊತೆ ಸ್ಟಾರ್ ನಟರು ಬೆಳಗ್ಗೆಯಿಂದ ಮತಗಟ್ಟೆಯತ್ತ ತೆರಳಿ ಮತ ಚಲಾಯಿಸುತ್ತಿದ್ದಾರೆ. ಅಲ್ಲದೆ ಕವಿಗಳು, ಸಾಹಿತಿಗಳು ಕೂಡ ವೋಟಿಂಗ್ನಲ್ಲಿ ತೊಡಗಿದ್ದು, ದಲಿತ ಕವಿ ಸಿದ್ದಲಿಂಗಯ್ಯ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಹಕ್ಕು ಚಲಾಯಿಸಿದ್ದಾರೆ. ಶಿರಾ ಮಿನಿ ವಾರ್ನಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಅಭ್ಯರ್ಥಿಗಳು ಟೆಂಪಲ್ ರನ್ ನಡೆಸಿದ್ದಲ್ಲಿ ಕೆಲ ಮತಗಟ್ಟೆಗಳಲ್ಲಿ ಮತದಾರರೇ ಬರಲಿಲ್ಲ. ಯಾಕೆ? ಕೆಲ ಮತದಾರರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಕ್ಕಿದ್ ಹೇಗೆ? ಇಂಥ ಕೌತುಕದ ಸುದ್ದಿ ನೋಡೋಣ ಶಿರಾ ಶಿಕಾರಿ ಎಕ್ಸ್‌ಪ್ರೆಸ್‌ನಲ್ಲಿ. ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಮತದಾನ ಬಿರುಸುಗೊಂಡಿತ್ತು. ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ 44.13% ವೋಟಿಂಗ್ ಆಗಿತ್ತು. ನಗರ ಗ್ರಾಮೀಣ ಭಾಗದಲ್ಲಿ ಜನರು ಉತ್ಸಾಹದಿಂದ ಮತದಾನದಲ್ಲಿ ಭಾಗಿಯಾಗಿದ್ರು. ಕೊರೋನಾ ನಡುವೆಯೂ ವೋಟ್ ಹಾಕುವಲ್ಲಿ ಉತ್ಸಾಹ ತೋರಿದ್ರು. ಬೆಳಗ್ಗೆ 11 ಗಂಟೆಗೆ ಹೊತ್ತಿಗೆ 23.63% ಮತದಾನ ಆಗಿತ್ತು. ಶಿರಾ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಮಧ್ಯಾಹ್ನದ ಬಳಿಕ ಮತದಾನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಳಗ್ಗೆಯಿಂದ ಮತಗಟ್ಟೆಯತ್ತ ಉತ್ಸಾಹದಿಂದ ಮತದಾರರು ಆಗಮಿಸಿದ್ರು. ಆದರೆ ಮಧ್ಯಾಹ್ನದ ವೇಳೆಗೆ ವಿರಳ ಸಂಖ್ಯೆ ಒಬ್ಬೊಬ್ಬರಾಗಿ ಮತಗಟ್ಟೆಯತ್ತ ಬಂದು ಮತ ಚಲಾಯಿಸಿದ್ರು. ಇನ್ನುಳಿದಂತೆ ತಾಲೂಕಿನಾದ್ಯಂತ ಮತದಾನ ಶಾಂತಿಯುತವಾಗಿ ನಡೆಯಿತು. ಶಿರಾ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಮತಗಟ್ಟೆಯಲ್ಲಿ ವೀಲ್ ಚೇರ್ ಸಿಗದೆ ವೃದ್ಧೆಯೊಬ್ಬರು ಪರದಾಡಿದ್ರು. ಆ ಬಳಿಕ ಮತಗಟ್ಟೆಗೆ ಆಗಮಿಸಿದ್ದ ವೃದ್ಧೆಯನ್ನ ಮೊಮ್ಮಗ ಎತ್ತಿಕೊಂಡು ಮತದಾನ ಕೇಂದ್ರಕ್ಕೆ ಕರೆದೊಯ್ದರು. ಬಳಿಕ ಚುನಾವಣಾ ಸಿಬ್ಬಂದಿ ವೃದ್ಧೆಗೆ ವೀಲ್ ಚೇರ್ ನೀಡಿದ್ರು.
ಶಿರಾ ಕ್ಷೇತ್ರದ ಹಲವು ಮತಗಟ್ಟೆಗಳಲ್ಲಿ ಗ್ಲೌಸ್ಗಳ ಕೊರತೆ ಎದುರಾಗಿತ್ತು. ಬೆಳಗ್ಗೆಯಿಂದ ಮತದಾರರಿಗೆ ಚುನಾವಣಾ ಸಿಬ್ಬಂದಿ ಹ್ಯಾಂಡ್ ಗ್ಲೌಸ್ ವಿತರಿಸಿದ್ರು. ಆದರೆ ಮಧ್ಯಾಹ್ನ ವೇಳೆಗೆ ಹಲವು ಮತಗಟ್ಟೆಗಳಲ್ಲಿ ಗ್ಲೌಸ್ಗಳ ಕೊರತೆ ಮುಂದುವರೆದಿತ್ತು. ಹೀಗಾಗಿ ಕೆಲ ಮತಗಟ್ಟೆಗಳಲ್ಲಿ ಮತದಾರರು ಗ್ಲೌಸ್ ಧರಿಸದೆ ಮತ ಚಲಾಯಿಸುವಂತಾಗಿತ್ತು. ಶಿರಾ ಕ್ಷೇತ್ರದಲ್ಲಿ ಹಕ್ಕು ಚಲಾಯಿಸಲು ಕೊರೋನಾ ಸೋಂಕಿತರಿಗೂ ಅವಕಾಶ ಕಲ್ಪಿಸಲಾಗಿತ್ತು. ಸಂಜೆ 5ರಿಂದ 6 ಗಂಟೆಯವರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಸೋಂಕಿತರು ಮತ ಹಾಕಲು ಅವಕಾಶ ನೀಡಲಾಗಿತ್ತು. ಇದರಿಂದ ಶಿರಾ ಪಟ್ಟಣ ಗ್ರಾಮಾಂತರ ಭಾಗದಲ್ಲಿ 75 ಸೋಂಕಿತರು ಹಕ್ಕು ಚಲಾಯಿಸಿದ್ರು. ಸೋಂಕಿತರು ವೋಟ್ ಮಾಡೋ ವೇಳೆ ಮತಗಟ್ಟೆ ಸಿಬ್ಬಂದಿ ಪಿಪಿಇ ಕಿಟ್ ಧರಿಸಿ ಕೆಲಸ ನಿರ್ವಹಿಸಿದ್ರು. ಇನ್ನು ತುಮಕೂರು ಜಿಲ್ಲೆ ಶಿರಾ ಕ್ಷೇತ್ರದಲ್ಲಿನ ಬೈ ಎಲೆಕ್ಷನ್ ವೇಳೆ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಮತಗಟ್ಟೆಗಳಿಗೆ ಭೇಟಿ ನೀಡಿದ್ರು. ಶಿರಾ ಕ್ಷೇತ್ರದ ಪಟ್ಟನಾಯಕನಹಳ್ಳಿ, ಕಾಮಗೊಂಡನಹಳ್ಳಿ, ಮದಲೂರು, ಬರಗೂರು ಗ್ರಾಮಗಳಲ್ಲಿ ರೌಂಡ್ಸ್ ಹಾಕಿ ಮತಗಟ್ಟೆಗಳಲ್ಲಿ ನಡೆದ ಮತದಾನವನ್ನು ವೀಕ್ಷಿಸಿದ್ರು. ದಕ್ಷಿಣ ವಲಯ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ಶಿರಾ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಭದ್ರತೆ, ಸಾಮಾಜಿಕ ಅಂತರ, ಬಂದೋಬಸ್ತ್ ಬಗ್ಗೆ ಚೆಕ್ ಮಾಡಿದ್ರು. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸುವಂತೆ ಐಜಿಪಿ ಪೊಲೀಸರಿಗೆ ಸೂಚಿಸಿದ್ರು. ಶಿರಾದ ಬಾಲಕಿಯರ ಕಾಲೇಜಿನ ಮತದಾನ ಕೇಂದ್ರದಲ್ಲಿ ಮತದಾರರಿಗೆ ಭರ್ಜರಿ ಸ್ವಾಗತ ನೀಡಲಾಯಿತು. ಮತಗಟ್ಟೆ 175ರಲ್ಲಿ ಗಣ್ಯರಿಗೆ ವೆಲ್ಕಮ್ ಮಾಡಿದಂತೆ ರೆಡ್ ಕಾರ್ಪೆಟ್ ಹಾಕಿ ವೋಟರ್ಸ್ಗಳಿಗೆ ಸ್ವಾಗತ ಕೋರಲಾಯಿತು. ಮತದಾರರನ್ನ ವೋಟಿಂಗ್ ಮಾಡುವಂತೆ ಉತ್ತೇಜಿಸಲು ಕಾರ್ಪೆಟ್ ಹಾಸಲಾಗಿತ್ತು. ಅಲ್ಲದೆ ಬಲೂನ್ಗೆ ಮಾಸ್ಕ್ ಕಟ್ಟಿ ಸಿಂಗರಿಸಲಾಗಿತ್ತು. ಮತದಾನದ ಬಳಿಕ ಸೆಲ್ಫಿ ತೆಗೆದುಕೊಳ್ಳಲು ಚುನಾವಣಾ ಸಿಬ್ಬಂದಿ ವ್ಯವಸ್ಥೆ ಮಾಡಿದರು. ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಜೊತೆಗೆ ಕ್ಷೇತ್ರ ಅಭಿವೃದ್ಧಿನೂ ಆಗಬೇಕಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಪತ್ನಿ ನಿರ್ಮಲಾ ತಿಳಿಸಿದ್ದಾರೆ. ಶಿರಾದ ಸರ್ಕಾರಿ ಕಾಲೇಜಿನಲ್ಲಿ ಪುತ್ರ ಸೊಸೆ ಜೊತೆ ಮತ ಚಲಾಯಿಸಿದ ಬಳಿಕ ನಿರ್ಮಲಾ ಮತದಾನ ಹಂಚಿಕೊಂಡ್ರು. ಬಳಿಕ ಸೊಸೆ ರಚಿತಾ ಕೂಡ ಮಾವ ಬಗ್ಗೆ ಮೆಚ್ಚುಗೆ ಮಾತನಾಡಿ ಈ ಸಲ ಮತದಾರರು ಅವರನ್ನ ಗೆಲ್ಲಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. 1.5 ತಿಂಗಳಿನಿಂದ ಜೈಲಲ್ಲಿದ್ದ ನಶೆ ರಾಣಿಯರಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದ್ದೇಗೆ? ಇನ್ನು ಎಷ್ಟು ದಿನ ಡ್ರಗ್ ಗಿಣಿಯರು ಜೈಲಲ್ಲೇ ಕಾಲ ಕಳಿಬೇಕು? ಸಂಜನಾ ಮತ್ತು ರಾಗಿಣಿ ರಿಲೀಸ್ಗೆ ಕಂಟಕವಾಗಿದ್ದಾದ್ರೂ ಏನು? ನೋಡೋಣ ಡ್ರಗ್ಸ್ ದುನಿಯಾ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಸಿಲುಕಿ ಜೈಲು ಪಾಲಾಗಿರುವ ನಟಿಮಣಿಯರಾದ ಸಂಜನಾ ಮತ್ತು ರಾಗಿಣಿಗೆ ಜೈಲೂಟವೇ ಫಿಕ್ಸ್ ಆಗಿದೆ. ಸಂಜನಾ, ರಾಗಿಣಿ ದ್ವಿವೇದಿ ಸಲ್ಲಿಸಿದ್ದ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಹೀಗಾಗಿ ಈ ಇಬ್ಬರು ನಟಿಯರಿಗೆ ಮತ್ತೆ ಜೈಲಲ್ಲೇ ಇರಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಕಳೆದ 50 ದಿನಗಳಿಗೂ ಅಧಿಕ ದಿನಗಳಿಂದ ಜೈಲಲ್ಲಿರುವ ನಶೆ ರಾಣಿಯರು ಇಂದಾದರೂ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದರು. ಸುಮಾರು 1.5 ತಿಂಗಳಿನಿಂದ ಜೈಲಲ್ಲೇ ಲಾಕ್ ಆಗಿರೋ ಸಂಜನಾ ಮತ್ತು ರಾಗಿಣಿ ಇವತ್ತಾದ್ರೂ ಜೈಲು ಶಿಕ್ಷೆಯಿಂದ ಮುಕ್ತಿ ಸಿಗುತ್ತೆ ಅನ್ನೋ ತವಕದಲ್ಲಿದ್ರು. ಆದ್ರೆ ಅದ್ಯಾವಾಗ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕಾರ ಮಾಡ್ತು? ಈ ಸುದ್ದಿ ಕೇಳಿ ಜೈಲಿನಲ್ಲೇ ನಶೆ ರಾಣಿಯರು ಕುಸಿದು ಬಿದ್ದಿದ್ದಾರೆ. ಜಾಮೀನು ಸಿಗದಕ್ಕೆ ಇಬ್ಬರು ಕಣ್ಣೀರು ಸುರಿಸಿದ್ದಾರೆ. ಬಳಿಕ ಜೈಲು ಸಿಬ್ಬಂದಿ ಸಮಾಧಾನ ಪಡಿಸಿದ್ದಾರೆ. ನಟಿಯರ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿರೋದ್ರಿಂದಾಗಿ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ರವರ ಪೀಠ ಆದೇಶಿಸಿದೆ. ಅಕ್ಟೋಬರ್ 24ರಂದು ಜಾಮೀನು ಆದೇಶವನ್ನ ಹೈಕೋರ್ಟ್ ಕಾದಿರಿಸಿತ್ತು. ಹೀಗಾಗಿ ಈ ಇಬ್ಬರು ನಟಿಯರಿಗೆ ಕನಿಷ್ಠ 15 ದಿನ ಜೈಲೇ ಗತಿಯಾಗಿರಲಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವುದೊಂದೇ ನಟಿಮಣಿಯರಿಬ್ಬರಿಗೆ ಇರೋ ಏಕೈಕ ದಾರಿ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ನಶೆ ರಾಣಿಯರಿಬ್ಬರಿಗೂ ದೊಡ್ಡ ಶಾಕ್ ಕಾದಿರಲಿದೆ. ಯಾಕಂದ್ರೆ ಸುಪ್ರೀಂನಲ್ಲಿ ಬೇಲ್ ಸಿಗದಿದ್ರೆ ಇನ್ನೂ 6 ತಿಂಗಳು ಜೈಲಲ್ಲೇ ಇರಬೇಕಾದ ಅನಿವಾರ್ಯತೆ ಇರಲಿದೆ. ಎನ್ಡಿಪಿಎಸ್ ವಿಶೇಷ ಕಾಯ್ದೆ ಆಗಿರೋದ್ರಿಂದ ಸಂಕಷ್ಟ ತಂದೊಡ್ಡಿದ್ದು, ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವೇ ಬೇಲ್ಗೆ ಅರ್ಜಿ ಸಲ್ಲಿಸಬೇಕು. ಸಿಸಿಬಿಗೆ ಕನಿಷ್ಠ 6 ತಿಂಗಳು ಸಮಯ ಬೇಕಾಗಿದ್ದು, ಅಲ್ಲಿವರೆಗೂ ಜೈಲೇ ಗತಿಯಾಗಲಿದೆ. ನಶೆನಂಟಿನ ಕೇಸ್ನಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲಾಕ್ ಆಗಿರೋ ಸಂಜನಾ ಮತ್ತು ರಾಗಿಣಿ ಇಬ್ಬರು ದಸರಾವನ್ನ ಜೈಲಲ್ಲೇ ಕಳೆದಿದ್ರು. ಆದ್ರೀಗ ಬೆಳಕಿನ ಹಬ್ಬ ದೀಪಾವಳಿಯನ್ನು ಕಂಬಿಗಳ ಹಿಂದಿಗೆ ಕಳೆಯಬೇಕಾದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವೇನೂ ತಪ್ಪು ಮಾಡಿಲ್ಲ ಅಂತ ನಟಿಯರ ಪರ ವಕೀಲರು ವಾದ ಮಾಡಿದ್ರೂ ತೀರ್ಪು ಅವರ ಪರ ಬರಲೇ ಇಲ್ಲ.
ನಟಿ ಸಂಜನಾ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿ ಒಂದಲ್ಲ ಎರಡಲ್ಲ 48 ದಿನಗಳೇ ಕಳೆದಿದೆ. ಸೆಪ್ಟೆಂಬರ್ 8ರಂದು ಸಂಜನಾರನ್ನ ಅರೆಸ್ಟ್ ಮಾಡಿದ್ದ ಸಿಸಿಬಿ ಟೀಮ್ 9 ದಿನ ಪೊಲೀಸ್ ಕಸ್ಟಡಿ ಪಡೆದು ವಿಚಾರಣೆ ನಡೆಸಿದ್ರು. ಸೆಪ್ಟೆಂಬರ್ 11ರಂದು ಸಂಜನಾ ಡ್ರಗ್ ಟೆಸ್ಟ್ FSLಗೆ ರವಾನೆ ಮಾಡಲಾಗಿತ್ತು. ಸೆಪ್ಟೆಂಬರ್ 16ರಂದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಶೆರಾಣಿ ಅಂದಿನಿಂದಲೂ ಜೈಲಿನಲ್ಲೇ ವಿಲವಿಲ ಅಂತಿದ್ದಾರೆ. ತುಪ್ಪದ ಬೆಡಗಿ ನಟಿ ರಾಗಿಣಿ ನಶೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ 61 ದಿನಗಳೇ ಕಳೆದಿದೆ. ಇವತ್ತಾದ್ರೂ ಈ ಸೆರೆವಾಸ ಕೊನೆಯಾಗುತ್ತೆ ಅಂತಿದ್ದವರಿಗೆ ಮತ್ತೆ ಬರೆ ಎಳೆದಂತಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಜಾಮೀನು ಸಿಗದೇ ಇದ್ರೆ NDPS ಕಾಯ್ದೆಯೇ ರಾಗಿಣಿ ಮತ್ತು ಸಂಜನಾಗೆ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಲಿದ್ದು ಜೈಲೇ ಗತಿಯಾಗಲಿದೆ. ತುಪ್ಪದ ಬೆಡಗಿಯ ಜಾಮೀನು ಅರ್ಜಿ ವಜಾಗೊಂಡಿರುವುದಕ್ಕೆ ನಟಿ ರಾಗಿಣಿ ಪೋಷಕರು ಬೇಸರಗೊಂಡಿದ್ದಾರೆ. ವ್ಯವಸ್ಥೆ ವಿರುದ್ಧ ಆಕ್ರೋಶಗೊಂಡಿರುವ ರಾಗಿಣಿ ತಾಯಿ ಅನ್ಯಾಯವಾಗಿ ಒಬ್ಬ ಅಮಾಯಕ ಹೆಣ್ಣು ಮಗಳನ್ನ ಬಲಿಪಶು ಮಾಡಿದ್ದಾರೆ. ರಾಗಿಣಿ ಹೆಸರು ಇಲ್ಲದೆ ಹೋದ್ರೆ ಇಲಾಖೆಗಳಿಗೆ ಹೈಪ್ ಸಿಗಲ್ಲ. ಇದೆಲ್ಲ ಒಂದು ಹುನ್ನಾರವಷ್ಟೇ. ನನ್ನ ಮಗಳು ಯಾವುದೇ ತಪ್ಪು ಮಾಡಿಲ್ಲ. ನಮ್ಮ ಬಳಿ ಸದ್ಯಕ್ಕೆ ದುಡ್ಡಿಲ್ಲ. ಮುಂದೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ರಾಗಿಣಿ ತಾಯಿ ಕಿಡಿಕಾರಿದ್ದಾರೆ. ನಶೆರಾಣಿಯರ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ಬೆನ್ನಲ್ಲೇ ಇತರೆ ಆರೋಪಿಗಳಿಗೂ ನಡುಕ ಶುರುವಾಗಿದೆ. ನಟಿಯರ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತವಾಗಿದ್ದರಿಂದ ಆರೋಪಿಗಳಾದ ಶಿವಪ್ರಕಾಶ್ ಚಿಪ್ಪಿ, ಪ್ರಶಾಂತ್ ರಾಜು, ಅಭಿಸ್ವಾಮಿಗೆ ಬಂಧನದ ಭೀತಿ ಶುರುವಾಗಿದೆ. ಈ ಮೂವರು ನಶೆ ಪಾಶದಿಂದ ಬಚಾವಾಗುವ ಸಲುವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಮಧ್ಯಪ್ರದೇಶದಲ್ಲಿ ಹೇಗಿತ್ತು ಮತದಾನ? ಬಿಹಾರದ ಪ್ರಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಗುಡುಗಿದ್ದು ಯಾಕೆ? ಅಮೆರಿಕದಲ್ಲಿನ ಅಧ್ಯಕ್ಷೀಯ ಚುನಾವಣೆಗೆ ಹೇಗಿದೆ ವೋಟಿಂಗ್ ಪರ್ಸೆಂಟೇಜ್? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಧ್ಯಪ್ರದೇಶದ 28 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದ್ದು, ಈ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶದಿಂದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಕಾರದ ಭವಿಷ್ಯ ನಿರ್ಧಾರವಾಗಲಿದೆ. 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ಮಧ್ಯಪ್ರದೇಶದ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಮುಂದುವರೆದಿದೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ಅಬ್ಬರದ ಪ್ರಚಾರ ಮುಂದುವರೆದಿದೆ. ಪ್ರತಿಷ್ಠೆಯ ಕಣದಲ್ಲಿ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿ ಬಿಜೆಪಿ ಇದ್ದು, ಪ್ರಧಾನಿ ನರೇಂದ್ರ ಮೋದಿ 2 ಕಡೆ ರ್ಯಾಲಿ ನಡೆಸಿದರು. ಫೋರ್ಬಸ್ ಗಂಜ್ ಸಭೆಯಲ್ಲಿ ಭಾಗಿಯಾಗಿದ್ದು 12:30 ಗಂಟೆಗೆ ಸಹಸ್ರ ಸಮಾವೇಶದಲ್ಲಿ ಪಾಲ್ಗೊಂಡು ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಬಿಹಾರ ಪ್ರಚಾರದ ವೇಳೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಪ್ರಧಾನಿ ನರೇಂದ್ರ ಮೋದಿ ಜನರನ್ನ ಹಲವು ಬಾರಿ ಮೂರ್ಖರನ್ನಾಗಿಸಲು ಸಾಧ್ಯವಿಲ್ಲ. ಈ ರೀತಿ ಕಾಂಗ್ರೆಸ್ನಲ್ಲಿ ಮೂರ್ಖರನ್ನಾಗಿಸಲಾಗಿದೆ. ದೇಶದಲ್ಲಿ ಈವರೆಗೂ 100 ಸಂಸದರನ್ನೂ ಕಾಂಗ್ರೆಸ್ ಹೊಂದಿಲ್ಲ. ಅವರಿಗೆ ಇನ್ನು ಮುಂದೆಯೂ ಸರಿಯಾದ ಪಾಠ ಕಲಿಸಬೇಕು ಅಂತ ಮೋದಿ ವಾಕ್ಪ್ರಹಾರ ನಡೆಸಿದ್ರು. ಬಿಹಾರದಲ್ಲಿ ಇಂದು ವಿಧಾನಸಭೆ ಚುನಾವಣೆಯ 2ನೇ ಹಂತದ ಮತದಾನ ನಡೆಯುತ್ತಿದ್ದು, ಹಲವು ಗಣ್ಯರು ಮತದಾನ ಮಾಡಿದ್ದಾರೆ. ಪಾಟ್ನಾದಲ್ಲಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಮತ ಚಲಾಯಿಸಿದ್ರು. ಬಿಜೆಪಿ ಬಾರಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ರವಿಶಂಕರ್ ವ್ಯಕ್ತಪಡಿಸಿದ್ರು. ತೆಲಂಗಾಣದಲ್ಲಿನ ದುಬ್ಬಾಕ ಕ್ಷೇತ್ರದ ಉಪಚುನಾವಣೆಯಲ್ಲಿ ದುಬಬಾಕ ತಾಲೂಕಿನ ರಾಮಕ್ಕಪೇಟ ಸೇರಿ ಹಲವೆಡೆ ಇವಿಎಂ ಮತಯಂತ್ರದ ಕಿರಿಕಿರಿ ಉಂಟಾಗಿದ್ದು, ಮತದಾನ ನಿಧಾನವಾಗಿ ಆರಂಭಗೊಂಡಿತ್ತು. ದುಬ್ಬಾಕ ತಾಲೂಕಿನ ಬೊಪ್ಪಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ರಘುನಂದನ್ ರಾವ್ ಮತದಾನದ ಹಕ್ಕು ಚಲಾಯಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ ರೆಡ್ಡಿಯಿಂದ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೀದಿ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಜಾದು ಮಾಡಲು ಹೊರಟಿದ್ದಾರೆ. ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸುವ ಸಲುವಾಗಿ ನವೆಂಬರ್ 5 ಹಾಗೂ 6ರಂದು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದಾರೆ. ಬೂತ್ ಸಮಿತಿ, ಮೋರ್ಚಾ ಮುಖ್ಯಸ್ಥರು ಸೇರಿದಂತೆ ಪ್ರಮುಖರು ಭೇಟಿಯಾಗಲಿದ್ದಾರೆ. ಮುಂದಿನ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ರಾಜಕೀಯ ಪಕ್ಷಗಳಲ್ಲಿ ನಾನಾ ಕಸರತ್ತುಗಳು ನಡೆದಿವೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ಆರ್ಜೆಡಿ ಪಕ್ಷದ ತೇಜಸ್ವಿ ಯಾದವ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಈ ಹಿಂದೆ ಮೋದಿ ವಿಶೇಷ ಸ್ಥಾನಮಾನದ ಭರವಸೆ ನೀಡಿದ್ರು.
ಇಂದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಿದ್ದು ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮೊಕ್ರಾಟ್ ಅಭ್ಯರ್ಥಿ ಜೋ ಬಿಡೆನ್ ಮಧ್ಯೆ ನೆಕ್ ಟು ನೆಕ್ ಸ್ಪರ್ಧೆ ಇದೆ. ಅಮೆರಿಕದ ಸಾರ್ವಜನಿಕರು ಡೊನಾಲ್ಡ್ ಟ್ರಂಪ್ ಅಥವಾ ಅವರ ಪ್ರತಿಸ್ಪರ್ಧಿ ಜೋ ಬಿಡೆನ್ ಅವರಲ್ಲಿ ಯಾರ ಕೈ ಹಿಡಿಯಲಿದ್ದಾರೆ ಎಂಬುದು ಇಂದು ನಿರ್ಧಾರವಾಗಲಿದೆ. ಭಾರತೀಯ ಕಾಲಮಾನ ಸಂಜೆ 4:30ರಿಂದ ಮತದಾನ ಪ್ರಾರಂಭವಾಗಿದೆ.